ಕೆಲಸ ಮಾಡ್ತೇವೆ ನಾವು ಒಂದು ತಾವೆಲ್ಲ ಹಿಂದೆ ಪುಸ್ತಕದಲ್ಲಿ ಸೈ ಕೊಟ್ಟು ಎಲ್ಲ ಅರ್ಜಿ ಹಾಕ್ತಿರ್ತಲ್ಲ ಹೇಳೋರು ಎಲ್ಲ ಆಗಾಗ ಅರ್ಜಿ ಹಾಕಿದ್ದಾರೆ. ಯಾರು ಅಪ್ಪನ ಜಾಗ ಇದೆ ಖಾಲಿ ನಿಮ್ಗೆ ನಿಮ್ಗೆ ಕೊಟ್ಟರೆ ಅಪ್ಪತ್ರ ಕೊಟ್ಟರೆ ಜಾಗ ಖಾಲಿ ಬಿಟ್ರೆ ಯಾವ ಜಾಗಗಳು ಖಾಲಿ ಇಲ್ಲ. ಎಲ್ಲಿ ಸೈ ಕೊಡ್ತಾರೆ ನಿಮ್ಗೆ ಕೊಡಕ್ಕೆ ಬೇಕೈತೆ ಅಂದ್ಮೇಲೆ ಯಾರು ಕಾಲ್ ಮಾಡಬೇಕು ಇದು ಯಾರು ಕೇಳ ನಾವು ಕೇಳಲೇ ಇಷ್ಟ. ಇವರು 25 ವರ್ಷದಿಂದ ಕೊಟ್ಟರು ಆಸ್ಪತ್ರೆಗೆ ಜಾಗ ಇದೆ ಎಲ್ಲ ಕಾರ್ಮಿಕರಿದೆ ಅದನ್ನ ಕೊಡಕ್ಕೆ ಇವ್ರು ನೋಡ್ಕೊಳ್ತಾ ಇಲ್ಲ. ಹೊಸ ಸೈಟ್ ಕೊಟ್ಟು ಪಟ್ಟಿ ಕೊಡಿ ಅರ್ಜಿ ಕೊಡಿ ಅಂತ ಹೇಳ್ತಾರೆ. ಆನ್ಲೈನ್ ಎಲ್ಲ ತಗೊಳ್ಳೋದು ಅರ್ಜಿ ಆಗ್ತದೆ. ಇದು ಎಷ್ಟು ಮೋಸ ಮಾಡ್ತಾರೆ ನಿಮ್ಗಳಿಗೆ ಈ ಒಂದು ಹಿಂದೆ ಜಾತ್ರೆನಲ್ಲಿ ನೋಡಿದ್ವಿ ಒಂದು ಕಾಲದ ಕಪ್ಪ ಮರತು ಒಂದು ಪುಸ್ತಕ ಕಲ್ಲಿ ನೋಡಿ ಕಲ್ಕತ್ತಾ ತೋರಿಸ್ತಿಲ್ಲ ಅದು ಬೃಹತ್ ಪ್ರತಿಭಟನೆ ಮತ್ತು ಧರಣಿಯನ್ನ ಕೊಟ್ಟಿದ್ದೀರಾ. ಸೊ ಉದ್ದೇಶ ಮತ್ತು ವಿಚಾರ ಎರಡೂ ಕೂಡ ಸ್ಪಷ್ಟವಾಗಿದೆ ಮತ್ತು ಸರಿ ಕೂಡ ಹೌದು. ಯಾಕೆಂದ್ರೆ ಹುಣಸೂರಿನ ಪ್ರಜೆಯಾಗಿ ನಾನು ಕೂಡ ನಿಮ್ಮಲ್ಲಿ ಇದ್ದೀನಿ ಅಂತ ಮೊದಲನೇ ಅಂಶನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎರಡನೇ ಅಂಶ ಏನು 22 ವರ್ಷಗಳ ಹಿಂದೆ ನಮ್ಮ ಪಾಪನಾಚಾರ್ಯ ಶಾಸಕರಾಗಿರುವ ಆ ಸಂದರ್ಭದಲ್ಲಿ 870 ಫಲಾನುಭವಿಗಳ ಒಂದು ಹಕ್ಕುಪತ್ರಗಳನ್ನ ವಿತರಣೆ ಮಾಡಿದ್ದೀರಾ. ಸೊ ಆ ಪಟ್ಟಿಯನ್ನು ಕೂಡ ನಾನು ಕಳೆದ 1 ವಾರದಿಂದ ಏನು ನನಗೆ ಮಾಹಿತಿ ಬಂದಾಗಿದ್ದ ಈ ಪ್ರತಿಭಟನೆ ಇದೆ ಅಂತ ಆ ಸಂಬಂಧವಾಗಿ ಫೈಲ್ಗಳನ್ನು ಮತ್ತು ನಾನು ಸ್ಟೇಟ್ ಸರ್ಕಾರ ನೇರ ಸಂಪರ್ಕದಲ್ಲಿ ಏನಾಗಿದೆ, ಯಾವ ಫಲಾನುಭವಿಗಳಿದ್ದಾರೆ, ಎಲ್ಲಿದೆ ಜಾಗ, ಎಲ್ಲಾ ಕಾರ್ಯಾಚರಣೆ ಕೂಡ ಪ್ರವೃತ್ತಿಯಾಗಿ ಮತ್ತು ಚುರುಕಾಗಿ ಮಾಡ್ತಾ ಇದ್ವಿ. ಇವಾಗ 870 ಏನ್ ಫಲಾನುಭವಿಗಳ ಮೊದಲಿಗೆ ಮಾಡಿದ್ದು 870 ಫಲಾನುಭವಿಗಳಿಗೆ ಯಾವ ಜಾಗವನ್ನ ಆ ಸಂದರ್ಭದಲ್ಲಿ ಗುರುತಿಸಿದ್ರು ಅಂತ ನಾನು ನೋಡ್ಕೊ ಬಂದಿದ್ದೀನಿ. ತದನಂತರ ಮೊನ್ನೆ ದಿನ ಅದನ್ನೆಲ್ಲನೂ ಕೂಡ ಜೆಸಿಬಿ ಮತ್ತು ಟ್ಯಾಕ್ಸಿಂದ ನಮ್ಮ ಆರೋಗ್ಯ ಇಲಾಖೆಯಿಂದ ಕೆಲಸ ಮಾಡಿದ್ದೀವಿ. ಒಂದು ಅಂಶ. ಎರಡನೇ ಅಂಶ, ನಮ್ಮ ಏನು ಆ ಫಲಾನುಭವಿಗಳಿಗೆ ಸಂಬಂಧಪಟ್ಟಂಗೆ ತದನಂತರ ಶಾಸಕ ಪಾಪಣ್ಣ ನಂತರ ಬಂದಂತ ಏನು ನಮ್ಮ ಆಶ್ರಯ ಸಮಿತಿಯ ಅಧ್ಯಕ್ಷರುಗಳಾಗಿದ್ದು ಅವ್ರು ಏನು ನಡಾವಳಿಯಲ್ಲಿ ತೀರ್ಮಾನವನ್ನ ತಗೊಂಡಿದ್ದು ಮತ್ತು ಆ ನಡಾವಳಿಯಲ್ಲಿ ಯಾವ ಪ್ರಕ್ರಿಯೆ ಇದೆ ಅನ್ನೋದು ಕೂಡ ನಾನು ನೋಡ್ತಾ ಹೋಗಿದ್ದೀನಿ. ಈಗ ಕಳೆದ ನಾನ್ ಬಂದಾದ್ಮೇಲೆ ಅದೇ ಕಮಿಷನರ್ ಬಂದರೆ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಆಶ್ರಯ ಸಮಿತಿ ಅಧ್ಯಕ್ಷರು ಕಾನ್ಫರ್ ಮಾಡಿ ಯಾರ್ಯಾರು ಈ ಒಂದು ಅರ್ಜಿಗಳನ್ನ ಆಹ್ವಾನ ಮಾಡಿದ್ರು ಸೊ ಅರ್ಜಿಗಳನ್ನು ಕೂಡ ನಮ್ಮ ಆಶ್ರಯ ಸಮಿತಿಯ ಕೇಸ್ ಪರ್ಸನ್ ಮೂಲಕ ನಾವು ಕಾನ್ಫರ್ ಮಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅರ್ಜಿಗಳು ನಮ್ಮ ನಗರಸಭೆಗೆ ಬರ್ತಿತ್ತು. ಆ ಅರ್ಜಿಗಳನ್ನು ಕೂಡ ನಾನು ಈ ಇದಾದ್ಮೇಲೆ ನಾನು ಆ ಅರ್ಜಿಗಳನ್ನೆಲ್ಲ ಸುದ್ದಿ ಮಾಡ್ತಾ ಇದ್ದೀನಿ. ಜೊತೆಗೆ ಪಟ್ಟಿನೂ ಕೂಡ ಮಾಡಿದ್ದೀನಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರೋ ಜಾಗವನ್ನ ನೋಡಿದಾಗ ಅದು ಲೇಔಟ್ ಫಾರ್ಮೇಶನ್ ಇದೆ, ಮೇನ್ ರೋಡ್ ಆಗಿದೆ ಮತ್ತು ಕುಚ್ಚಲು ಗಿಡ ಸತ್ಯ ಎಲ್ಲವೂ ಕೂಡ ಬಂದಿದೆ. ನಾವು ಯಾವುದೇ ಒಂದು ಜಾಗವನ್ನ ಕೊಡ್ಬೇಕಾದ್ರೆ ನಗರಸಭೆಯ ಒಂದು ಕಟ್ಟಡ ನಾವು ನಿಮ್ಗೆ ಹೇಳೋದು ತುಂಬಾನೇ ಮುಖ್ಯ ಆಗುತ್ತೆ. ನನ್ನ ಹತ್ರ ಇರೋದು ಅಲ್ಲಿ 870 ಫಲಾನುಭವಿಗಳ ಪಟ್ಟಿ, ಜೊತೆಗೆ ನಿಮ್ಮ ಹತ್ರ ಇರೋದು ಆ ಫಲಾನುಭವಿಗಳ ಒಂದು ಹಕ್ಕು ಪತ್ರಗಳು, ನಿಮ್ಮ ಹತ್ರ ಇರೋದು ಹಕ್ಕು ಪತ್ರಗಳು, ನನ್ನ ಹತ್ರ ಇರೋದು ಪಟ್ಟಿಗಳು. ಜಾಗ ಇದೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಯಾಕಂದ್ರೆ ಸನ್ನಿ ಗೋಚರ ಆಗುತ್ತೆ. ಆದ್ರೆ ಆ ಜಾಗಕ್ಕೆ ಯಾರನ್ನ ಎಲ್ಲಿ ಕೂರಿಸ್ಬೇಕು ಅನ್ನೋದು ನನಗೆ ಮೊದಲ ಸಮಸ್ಯೆ. ಮತ್ತು ಆಸ್ ಎ ಆಫೀಸರ್ ಆಗಿ ನಾವು ಏಕಾಏಕಿ ನಿಮಗೆ ಆಯ್ತು ನಾವು ಈ ಆಸ್ತಿ ಮಾಡ್ಕೊಡ್ತೀವಿ ಅಂತ ನಾವೇನಾದ್ರು ಇವತ್ತಿರೋ ಕ್ರಮದಲ್ಲಿ ಈ ಆಸ್ತಿ ಮಾಡ್ಕೊಂಡು ಎಲ್ಲೋ ಕೂರ್ತೀರಾ ಗುರುತಿಸ್ಕೊಡ್ಬೇಕಾಗಿರೋದು ನಮ್ ಜವಾಬ್ದಾರಿ. ಗುರುತಿಸುವಿಕೆ ಕೂಡ ಹೇಗಾಗ್ಬೇಕು, ಅಲ್ಲಿ ನಿಮಗೆ ಏನು ನಿಮ್ಮ ಹಕ್ಕುಪತ್ರದಲ್ಲಿದೆ 20x30 ಮತ್ತು ಪೂರ್ವ ಪಶ್ಚಿಮ ಸೂಚಿಗಳು ಅವನ್ನೆಲ್ಲರೂ ಕೂಡ ಕ್ರಮಬದ್ಧವಾಗಿ ನಾವು ಮಾಡಿದ್ಮೇಲೆ ನಾವು ಕೊಡ್ಬೇಕು. ಈ ಎಲ್ಲಾ ಕಾರ್ಯಾಚರಣೆಗಳನ್ನ ಮಾಡ್ಬೇಕಂದ್ರೆ ನಾವು ಆಶ್ರಯ ಸಮಿತಿಗಳಿದ್ದು ಅಲ್ಲಿ ತೀರ್ಮಾನವನ್ನ ತಗೊಂಡ ನಂತರ ಖಂಡಿತವಾಗಿ ನಿಮ್ಮನ್ನ ಅದು ಏನು ನಿಮ್ಮ ಒಂದು ಒಟ್ಟಾಗಿ ಮತ್ತು ನಿಮ್ಮ ಎಲ್ಲದನ್ನು ನೋಡುವಾಗ ನನಗಂತೂ ಖಂಡಿತ ಇದಕ್ಕೆ ಚುರುಕಾಗಿ ಖಂಡಿತ ನಾನು ಕೆಲಸವನ್ನ ಮಾಡ್ತೀನಿ, ಮಾಡ್ಲೇಬೇಕು ಅಂತ ಅನ್ಸಿದೆ. ಖಂಡಿತ ನಿಮ್ ಜೊತೆ ನಾನು ಇರ್ತೀನಿ. ಜೊತೆಗೆ ಈಗ ಆಡಳಿತಾಧಿಕಾರಿಗಳು ಜಿಲ್ಲಾಧಿಕಾರಿಗಳಾಗಿರೋದ್ರಿಂದ ಅವ್ರಿಗೊಂದು ಕೂಡ ತರ್ತೀನಿ. ತದನಂತರ ಆಶ್ರಯ ಸಮಿತಿ ಅಧ್ಯಕ್ಷರು ತಂದು ನಿಮ್ಮ ಏನು ಮನದಲ್ಲಿರುವಂತ ಈ ಒತ್ತಾಟ ಮತ್ತು ಕೆಲವು ತಾಯಿಗೆ ಅಳ್ತಾ ಇಲ್ಲ, ಖಂಡಿತ ಅಳಬೇಡಿಯಮ್ಮ. ಯಾವತ್ತೊಂದು ನಿಮ್ಮ ಜಾಗ ನಿಮಗೆ ಸಿಕ್ಕೇ ಸಿಗುತ್ತೆ. ಆ ಏನು ಪ್ಲೇಸ್ ನೋಡ್ಕೊಂಡು ಅದು ಯಾವುದು ಏನು ಅಂತ ಪರ್ಫೆಕ್ಟ್ ಆದ್ಮೇಲೆ ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಅಂಶವನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ನಗರಸಭೆ ಯಾವಾಗಲೂ ಕೂಡ ಇರುತ್ತೆ. ದಯವಿಟ್ಟು ಯಾವುದೇ ರೀತಿ ನಗರಸಭೆ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ. ನಮ್ಮದು ನಗರಸಭೆ ಏನು ಹುಟ್ಟಿದಾದ್ರಿಂದ ಒಂದು ತಾಯಿಯವರೆಗೂ ಕೂಡ ಕೊಡುವಂತ ಒಂದು ಸರ್ವಿಸ್ ಯಂತ್ರ. ಯಾಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಇದ್ದ, ಡೆತ್ ಸರ್ಟಿಫಿಕೇಟ್, ಈ ಆಸ್ತಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ನಮ್ದು ಕಾರ್ಯ ಜಾಸ್ತಿ ಇದೆಯಲ್ಲ ನಗರಸಭೆ ತುಂಬಾ
ಜಾಸ್ತಿ ಇದೆ. ಬಟ್ ಅದಂತ ನಾವು ಮಾಡಲ್ಲ, ಖಂಡಿತ ಎಲ್ಲಾ ಕೆಲಸವನ್ನ ಮಾಡ್ಲಿಕ್ಕೆ ನಾವು ನಗರಸಭೆ ಆಯುಕ್ತರು ಈ ಕೆಲಸ ಅನ್ಕೊಳ್ಳಿ, ಖಂಡಿತ ನಿಮಗೆ ನ್ಯಾಯವನ್ನ ಒದಗಿಸೋದ್ರ ಜೊತೆ ನಾನು ಇರ್ತೀನಿ ಅಂತ ಸಂದರ್ಭದಲ್ಲಿ ದಯವಿಟ್ಟು ಧರಣಿಯನ್ನ ಮುಕ್ತಾಯಗೊಳಿಸ್ತೀನಿ. ಎಲ್ಲರೂ ವಿಚಾರವಾಗಿ ಬೆಂಬಲವಾಗಿ ಉಸಿರು ಕಾರ್ಯಕರ್ತರು ಅವ್ರಿಗೆ ನಿಜವಾಗ್ಲೂ ಕೂಡ ಅಭಿನಂದನೆ ಮತ್ತು ಧನ್ಯವಾದ ಹೇಳಿದ್ರು. ಯಾಕಂದ್ರೆ ಒಂದು ವಿಶೇಷ ಇದೆ, ಅದು ಸಫಲ ಆಗಬೇಕು. ನಿಮ್ಮ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಸಂದರ್ಭದಲ್ಲಿ